ಯಾವಾಗಲೂ ನಾವು ಆಗಿ ಹೋದ ಕ್ಷಣಗಳ ಬಗ್ಗೆ ಚಿಂತಿಸಬಾರ್ದು. ಯಾಕಂದ್ರೆ ಅದು ಒಮ್ಮೊಮ್ಮೆ ಕಣ್ಣೀರನ್ನ ತರಿಸ್ತದೆ. ಮುಂದೆ ಬರುವ ಕ್ಷಣಗಳ ಬಗ್ಗೆಯೂ ಆಲೋಚನೆ ಮಾಡಬಾರ್ದು, ಯಾಕಂದ್ರೆ ಗಾಬರಿ ಉಂಟು ಮಾಡ್ತದೆ. ಉಡುಪಿಯ ಖ್ಯಾತ ಉದ್ಯಮಿ ರಮಾನಂದ ಶೆಟ್ಟಿ ಮತ್ತು ಅಶ್ವಿನಿ ಶೆಟ್ಟಿ ಅವರ ಮನೆಯಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದ್ದು ನಿಮಗೆಲ್ಲ ತಿಳಿದಿರುವ ವಿಚಾರವಾಗಿದೆ. ಹೌದು, ಉಡುಪಿಯ ಶೆಟ್ಟಿ ಬಾರ್ ಅಂಡ್ ರೆಸ್ಟೋರೆಂಟ್ನ ಮಾಲೀಕರಾಗಿರುವ ರಮಾನಂದ ಶೆಟ್ಟಿ ಅವರ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು, ಈ ಅವಘಡದಲ್ಲಿ ದಂಪತಿಗಳು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ರಮಾನಂದ ಶೆಟ್ಟಿಯವರು ಹೋಟೆಲ್ ಉದ್ಯಮ ಮತ್ತು ಸಾಮಾಜಿಕ ಕಾರ್ಯಗಳ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದರು. ಅದೇ ರೀತಿಯಲ್ಲಿ ಅಶ್ವಿನಿ ಶೆಟ್ಟಿ ಅವರು ಇನ್ಸ್ಟಾಗ್ರಾಂನಲ್ಲಿ ಸಾಮಾಜಿಕ ಕಳಕಳಿಯ ವಿಡಿಯೋಗಳನ್ನು ಶೇರ್ ಮಾಡುವುದರ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದರು. ಇನ್ಸ್ಟಾಗ್ರಾಂನಲ್ಲಿ ಅಶ್ವಿನಿ ಶೆಟ್ಟಿ ಅವರು 1 ಲಕ್ಷಕ್ಕೂ ಅಧಿಕ ಹಿಂಬಾಲಕರಿಗೆ ರಮಾನಂದ ಶೆಟ್ಟಿ ಅವರ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಸಂಭವಿಸಿದೆ. ಇನ್ನು ಈ ಅಗ್ನಿ ಅವಘಡದಲ್ಲಿ ಮನೆ ತುಂಬ ಹೊಗೆ ಆವರಿಸಿದ್ದು, ಈ ಕಾರಣಗಳಿಂದ ಹೊಗೆಯಿಂದ ಉಸಿರಾಡಲು ಕಷ್ಟವಾಗಿ ರಮಾನಂದ ಶೆಟ್ಟಿ ಮತ್ತು ಅಶ್ವಿನಿ ಶೆಟ್ಟಿ ಅವರು ಸ್ಥಳದಲ್ಲೇ ಪ್ರಾಣವನ್ನ ಕಳೆದುಕೊಂಡಿರುತ್ತಾರೆ. ಇನ್ನು ರಮಾನಂದ ಶೆಟ್ಟಿ ಅವರ ಮನೆಯಲ್ಲಿ ರಮಾನಂದ ಶೆಟ್ಟಿ ಮತ್ತು ಅವರ ಪತ್ನಿಯ ಜೊತೆಯಲ್ಲಿ ಅವರ 2 ಮಕ್ಕಳು ಕೂಡ ವಾಸವಿದ್ದರು. ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದಾಗ ಮನೆ ತುಂಬ ಹೊಗೆ ಆವರಿಸಿಕೊಂಡ ಕಾರಣ 2 ಮಕ್ಕಳು ಶೌಚಾಲಯದಲ್ಲಿ ಅಡಗಿಸಿಕೊಂಡಿದ್ದಾರೆ. ಇನ್ನು ಬೆಂಕಿಯ ಹೊಗೆ ಶೌಚಾಲಯವನ್ನು ಕೂಡ ಆವರಿಸಿಕೊಂಡಿತ್ತು. ಈ ಕಾರಣಗಳಿಂದ ಏನು ಮಾಡಬೇಕು ಎಂದು ತೋಚದ 2 ಮಕ್ಕಳು ಎಕ್ಸಾಸ್ಟ್ ಫ್ಯಾನ್ ಅನ್ನು ಆನ್ ಮಾಡಿಕೊಂಡಿದ್ದಾರೆ. ಇನ್ನು ಶೌಚಾಲಯದಲ್ಲಿ ಹೊಗೆಯ ಕಾರಣ ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡಿಕೊಂಡ ಕಾರಣ ಶೌಚಾಲಯದಲ್ಲಿದ್ದ ಎಲ್ಲ ಹೊಗೆಗಳು ಎಕ್ಸಾಸ್ಟ್ ಫ್ಯಾನ್ ಮೂಲಕ ಹೊರಗಡೆ ಹೋಗಿದೆ. ರಮಾನಂದ ಶೆಟ್ಟಿ ಅವರು ಮನೆಯನ್ನ ಸಕಲ ಭದ್ರತೆಗಳಿಂದ ನಿರ್ಮಾಣ ಮಾಡಿದ್ದ ಕಾರಣ ಮನೆಯ ಬಾಗಿಲನ್ನು ತೆರೆಯುವುದು ಮತ್ತು ಮನೆಯ ಕಿಟಕಿ ಬಾಗಿಲುಗಳನ್ನು ಒಡೆಯುವುದು ಸಿಬ್ಬಂದಿಗಳಿಗೆ ಬಹಳ ಕಷ್ಟವಾಗಿತ್ತು. ಇನ್ನು ಸತತ 3 ಗಂಟೆಗಳ ಕಾರ್ಯಾಚರಣೆಯ ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮನೆಯ ಕಿಟಕಿ ಬಾಗಿಲನ್ನು ಒಡೆದು ಮನೆಯನ್ನ ಪ್ರವೇಶಿಸಿ 2 ಮಕ್ಕಳನ್ನು ರಕ್ಷಣೆ ಮಾಡಿದ್ದಾರೆ. ಸೋಮವಾರ ಬೆಳಿಗ್ಗೆ 5:50 ಸುಮಾರಿಗೆ ರಮಾನಂದ ಶೆಟ್ಟಿ ಅವರ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿದೆ. ರಮಾನಂದ ಶೆಟ್ಟಿ ಅವರ ಮನೆಯನ್ನ ಅತ್ಯಾಕರ್ಷಕ ಫರ್ನಿಚರ್ಗಳಿಂದ ತಯಾರಿಸಲಾಗಿತ್ತು. ಫರ್ನಿಚರ್ಗಳಿಗೆ ಬೆಂಕಿ ಆವರಿಸಿಕೊಂಡ ಕಾರಣ ಮನೆಯ ತುಂಬ ಹೊಗೆ ಆವರಿಸಿಕೊಂಡಿತ್ತು. ಮನೆ ತುಂಬ ಹೊಗೆ ಆವರಿಸಿಕೊಂಡಿದ್ದು, ಹೊಗೆಯ ಕಾರಣ ರಮಾನಂದ ಶೆಟ್ಟಿ ಮತ್ತು ಅಶ್ವಿನಿ ಶೆಟ್ಟಿ ಅವರಿಗೆ ಉಸಿರಾಡಲು ಕಷ್ಟವಾಗಿದೆ. ಹೊಗೆಯಿಂದ ಉಸಿರಾಡಲು ಕಷ್ಟವಾಗಿ ರಮಾನಂದ ಶೆಟ್ಟಿ ಅವರು ಸ್ಥಳದಲ್ಲೇ ಪ್ರಾಣವನ್ನ ಕಳೆದುಕೊಂಡರೆ, ಅಶ್ವಿನಿ ಶೆಟ್ಟಿ ಅವರನ್ನ ಮಣಿಪಾಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅಶ್ವಿನಿ ಶೆಟ್ಟಿ ಅವರು ಜೀವನ್ಮರಣ ಹೋರಾಟದ ನಂತರ ಮಂಗಳವಾರ ಮಧ್ಯಾಹ್ನ ಅಸುನೀಗಿರುತ್ತಾರೆ. ಸತ್ತಾಗ ವೈರಿಯೂ ಸಹ ನಮ್ಮನ್ನ ನೋಡಿ ಕಣ್ಣೀರಿಡಬೇಕು.